ನಮಸ್ಕಾರ ಎಲ್ಲರಿಗೂ. ನಾನು ಸ್ವೀಟಿ ಕ್ರಿಯೇಷನ್ನಿಂದ ಮಾತಾಡ್ತಾ ಇದ್ದೇನೆ. ನಾನು ಕಬ್ಬಿಣದ ಹೊಸತಾದ ಕಾವಲಿಯನ್ನು ತಂದಿದ್ದೇನೆ. ಅದನ್ನು ಫಸ್ಟ್ ಟೈಮ್ ಹೇಗೆ ಯೂಸ್ ಮಾಡೋದೆಂದು ನಿಮಗೆ ತಿಳಿಸ್ತೇನೆ. ಇದು ಮೇಯರ್ ಬ್ರ್ಯಾಂಡಿನ ಕಾಸ್ಟ್ ಐರನ್ ತವ್ವ. ಕಾಸ್ಟ್ ಐರನ್ ತವ್ವನ ಪ್ರಮೋಷನ್ ಮಾಡ್ತಾ ಇಲ್ಲ, ಇದು ಫಸ್ಟ್ ಟೈಮ್ ಹೇಗೆ ಯೂಸ್ ಮಾಡುವುದೆಂದು ಹೇಳಿಕೊಡುತ್ತಿದ್ದೇನೆ. ದಯವಿಟ್ಟು ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಕಾಸ್ಟ್ ಐರನ್ ತವವನ್ನು ಚೆನ್ನಾಗಿ ಸೋಪ್ ನೀರಲ್ಲಿ ತೊಳೆಯಬೇಕು. ಅನಂತರ ಗ್ಯಾಸ್ ಮೇಲೆ ಇಟ್ಟು ಅದನ್ನು ನೀರು ಹಾಕಿ ಚೆನ್ನಾಗಿ ಕುದಿಸಬೇಕು. ನೀರು ಕುದಿದ ನಂತರ ಆ ನೀರನ್ನು ಚೆಲ್ಲಬೇಕು. ಅನಂತರ ಪುನಃ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಆಯಿಲನ್ನು ಸ್ಪ್ರೆಡ್ ಮಾಡಬೇಕು. ಯಾವುದೇ ಆಯಿಲನ್ನು ಬಳಸಬಹುದು. ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸುತ್ತಾ ಇದ್ದೇನೆ. ಅನಂತರ ಹಚ್ಚಿದ ಎಣ್ಣೆಯನ್ನು ಟಿಶ್ಯೂ ಪೇಪರ್ ಇಲ್ಲದೆ ಬಟ್ಟೆಯ ಮೂಲಕ ಒರೆಸಿ ತೆಗೆಯಬೇಕು. ಕಬ್ಬಿಣದ ಕಾವಲಿಯ ಹಿಂಬದಿಗೂ ಎಣ್ಣೆಯನ್ನು ಚೆನ್ನಾಗಿ ಸವರಬೇಕು. ಅನಂತರ ಪುನಃ ಅದನ್ನು ಸೋಪ್ ನೀರಲ್ಲಿ ಚೆನ್ನಾಗಿ ತೊಳೆಯಬೇಕು. ತೊಳೆದ ನಂತರ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಒಂದು ಬಟ್ಟೆಯ ಮೂಲಕ ಅದರ ನೀರನ್ನೆಲ್ಲ ಒರೆಸಿ ತೆಗೆಯಬೇಕು. ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಸವರಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಈಗ ಕಬ್ಬಿಣದ ಕಾವಲಿಯು ಬಳಸಲು ಯೋಗ್ಯವಾಗಿದೆ. ಇದರಲ್ಲಿ ದೋಸೆ ಹಿಟ್ಟು ಹಾಕಿ ದೋಸೆ ಮಾಡಬಹುದು, ಆಮ್ಲೆಟ್ ಮಾಡಬಹುದು, ಚಪಾತಿ ಎಲ್ಲವನ್ನು ಮಾಡಬಹುದು. ಈ ಕಬ್ಬಿಣದ ಕಾವಲಿಯನ್ನು ನಾವು ಇಂಡಕ್ಷನ್ನಿಗೂ ಕೂಡ ಬಳಸಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್.